ಬಹಳಷ್ಟು ಜನ ಕೇಳ್ತಾರೆ, ರೊಕ್ಕ ಹಿಂಗೆ ಬರ್ತದ್ರಿ, ರೊಕ್ಕ ಹರಿದು ಹೋಗ್ಬಿಡ್ತದ್ರಿ, ರೊಕ್ಕ ಕೈಯಾಗೇ ನಿಂದಿರೋದಿಲ್ಲ, ಪಗಾರ ಹಿಂಗೆ ಬಿದ್ದಿರ್ತದ, 2 ನಿಮಿಷನಾಗ ಖಾಲಿ ಆಗಿಬಿಡ್ತದೆ, ಇಲ್ಲ ಏನೋ ಒಂದು ವ್ಯರ್ಥ ಖರ್ಚು ಬಂದ್ಬಿಡ್ತದ್ರಿ, ಆ ವ್ಯರ್ಥ ಖರ್ಚಿಗೆ ನನ್ನ ರೊಕ್ಕ ಎಲ್ಲ ಖರ್ಚಾಗ್ಬಿಡ್ತಾವ, ಅನ್ಕೊಂಡೇ ಇರಂಗಿಲ್ಲ, ಸೇವಿಂಗ್ಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ, ಆ ಸೇವಿಂಗ್ಸ್ ಒಟ್ಟ ಆಗಂಗೇ ಇಲ್ಲ. ಸೊ ಜೀವನದೊಳಗೆ ಒಂದಿಷ್ಟು ಸೇವಿಂಗ್ಸ್ ಆಗಬೇಕು ಅಂತಂತಂದ್ರೆ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು. ಅದಕ್ಕೆ ನಾವೇನು ಪ್ರಯತ್ನ ಮಾಡ್ತೇವೆ ಆ ಪ್ರಯತ್ನಕ್ಕೆ ಒಂದು ಸ್ವಲ್ಪ ದೈವ ಬಲ, ಒಂದಿಷ್ಟು ಜಪ ತಪ ಧ್ಯಾನವನ್ನು ನಾವು ಸೇರಿಸ್ಕೊಂಡಾಗ ನಮಗೆ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಬಂದಂತಹ ರೊಕ್ಕ ಒಂದಿಷ್ಟು ಸೇವಿಂಗ್ಸ್ ಒಳಗೂ ಕನ್ವರ್ಟ್ ಆಗ್ತದೆ, ಬೇಕಾದಷ್ಟು ಅನುಕೂಲತೆಗಳಿಗೂ ಕೂಡ ಖರ್ಚಾಗ್ತದೆ. ಬಹಳ ಇಂಪಾರ್ಟೆಂಟ್ ಇನ್ನೊಂದು ಏನು ಅಂತಂತಂದ್ರೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗೆ ನಮಗೆಲ್ಲಿ ಬೇಕೋ ಅಲ್ಲಿ ಖರ್ಚು ಮಾಡ್ಲಿಕ್ಕೆ ಅನುಕೂಲ ಆಗೋ ಹಂಗೆ, ಒಂದಿಷ್ಟು ಸೇವಿಂಗ್ಸ್ ಆಗೋ ಹಂಗೆ, ಕೈ ಒಳಗೆ ರೊಕ್ಕ ನಿಂದ್ರು ಹಂಗೆ, ಯಾವುದೇ ರೀತಿಯಾದಂಥ ವ್ಯರ್ಥ ಖರ್ಚುಗಳ ಆಗಬಾರ್ದು ಅಂತನೋ ಹಂಗೆ ಒಂದು ಸುಂದರವಾದಂತಹ ಲಕ್ಷ್ಮೀ ದೇವಿಯ ಮಂತ್ರ ಇದೆ. ಸೊ ಈ ಮಹಾಲಕ್ಷ್ಮೀ ದೇವಿಯ ಮಂತ್ರವನ್ನು ಪ್ರತಿದಿನವೂ ಕೂಡ ತಪ್ಪದೆ ನೀವು ಹೇಳೋಣದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಇಂತಹ ವ್ಯರ್ಥ ಖರ್ಚುಗಳು ಮತ್ತು ಸೇವಿಂಗ್ಸ್ ಇಲ್ಲದೆ ಇರೋದು ಮತ್ತು ವಿಶೇಷವಾಗಿ ಆ ಬಂದಂತಹ ದುಡ್ಡನ್ನು ಅನುಭವಿಸ್ಲಿಕ್ಕೆ ಆಗಲಾರ್ದೇನೆ ಏನು ತೊಂದರೆಗೊಳಗಾಗ್ತಾ ಇದ್ದೀರಿ, ಸೊ ಆ ಎಲ್ಲ ತೊಂದರೆಗಳು ಕೂಡ ನಿವೃತ್ತಿ ಆಗ್ತದೆ. ಬನ್ನಿ ಹಾಗಿದ್ರೆ ಆ ಸ್ತೋತ್ರವನ್ನು ನೋಡೋಣ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ. ಮತ್ತೊಮ್ಮೆ ಈ ಮಂತ್ರವನ್ನು ಹೇಳ್ತಾ ಇದ್ದೇನೆ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ. ನಿಮ್ಮ ಪ್ರಯತ್ನದ ಜೊತೆಗೆ ಈ ಮಂತ್ರದ ದೈವಬಲವೂ ಸೇರಿಸಿಕೊಂಡು ಕೆಲಸ ಮಾಡಿ, ಅವಶ್ಯವಾಗಿ ಜಯ ಪ್ರಾಪ್ತಿ ಆಗ್ತದೆ. ನಮಸ್ಕಾರ, ವಂದನೆಗಳು.